ನೋಡಿ ಅದೇ ರೀತಿಯಾಗಿ ಹೊಸ ಬಸ್ ಸ್ಟ್ಯಾಂಡ್ ಸಿಗ್ನಲ್ನಿಂದ ಗಣೇಶ ಟೆಂಪಲ್ ಏನಿದೆಯೋ ಅದರ ಪಕ್ಕದಲ್ಲಿ ಒಂದು RR ಟ್ರೇಡರ್ಸ್ NTR ಟ್ರೇಡರ್ಸ್ ಮುಂಭಾಗ ಮುಖ್ಯ ರಸ್ತೆ ಪಕ್ಕದಲ್ಲಿ ಸಂಗಮ್ ಬಾರ್ ಆಪೋಸಿಟಲ್ಲಿ ಈ ಒಂದು ಕಸಕ್ಕೆ ಬೆಂಕಿಯನ್ನು ಇಟ್ಟಿರ್ತಾರೆ. ಇದೇ ನಮ್ಮ ನಗರಸಭೆ ಕಸದ ನಿರ್ವಹಣೆ ಹೇಗೆ ಮಾಡ್ತಾಯಿದೆ ಅಂತ ಈ ವಿಡಿಯೋಗಳನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದಾರೆ ಅಂತ. ನೋಡಿ ಅಲ್ಲಿ ಆ ರಸ್ತೆಯಲ್ಲಿ ಆ ಕಡೆನೂ ಬೆಂಕಿ ಇಟ್ಟಿದ್ದಾರೆ, ಈ ಕಡೆನೂ ಬೆಂಕಿ ಇಟ್ಟಿದ್ದಾರೆ. ಏನು ಒಣಕಸ ಪೇಪರ್ಸು ಕವರ್ಸು ಮತ್ತು ಈ ಬಾರಿಂದ ತಗೊಂಬಂದಂಥ ಏನು ಕಸನ ಎಲ್ಲಕ್ಕೂ ಬೆಂಕಿ ಇಡ್ತಾರೆ. ಯಾಕಂದರೆ ಕಸ ವಿಲೇವಾರಿ ಘಟಕ ಘನತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲದಿರೋ ಕಾರಣ ಅನ್ನೋ ಕಾರಣಕ್ಕೆ ಸಿಬ್ಬಂದಿಗಳಾಗ್ಬೋದು ಇಲ್ಲ ಸಾರ್ವಜನಿಕರಾಗ್ಬೋದು ಯಾವಾಗ ಈ ಕಸನ ತೆರವುಗೊಳಿಸಲ್ವೋ ಆಗ ಬೆಂಕಿಯನ್ನು ಇಟ್ಬಿಟ್ಟು ಇವತ್ತು ಕಸ ಆಗಿದೆ ಇವತ್ತು ಬೆಂಕಿ ಇಡ್ತಾರೆ, ನಾಳೆ ಮತ್ತೆ ಕಸನ ತೊಗೊಂಬಂದು ಮತ್ತೆ ನಾಳೆ ಬೆಂಕಿ ಇಡ್ತಾರೆ. ನೋಡಿ ಇದೆಲ್ಲ ಸಂಪೂರ್ಣವಾಗಿ ಭಸ್ಮ ಆಗಿರ್ತಕ್ಕಂಥ ಇದು ಇದೆ. ಈ ಹೋಟ್ಲಿನಿಂದ ಕವರ್ಸು ಟೀ ಕವರ್ಸು ಇದೆಲ್ಲ ಇದು ಮಾಡಿದ್ದಾರೆ. ಇದು ನಮ್ಮ ಕೋಲಾರ ನಗರಸಭೆಯು ಒಂದು ನಿರ್ಲಕ್ಷ್ಯತೆ ಎದ್ದು ಕಾಣಿಸ್ತಾ ಇದೆ. ಯಾಕೋ ನಮ್ಮ ಕೋಲಾರ ಉಸ್ತುವಾರಿ ಸಚಿವರು ಮತ್ತು ಯೋಜನಾ ನಿರ್ದೇಶಕರು ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ದೂರು ಕೊಟ್ಟಾಗ ಹೋಗ್ತಾರೆ, ಅಧಿಕಾರಿಗಳ ಪರ ಕೆಲಸ ಮಾಡ್ತಾಯಿದ್ದಾರೆ. ನಾವು ವಿಡಿಯೋ ಸಮೇತ ಕಳಿಸಿದ್ರು ಸಹ ಸುಳ್ಳು ವರದಿಗಳನ್ನು ಕೊಟ್ಟಿದ್ದರೂ ಸಹ ಯಾವುದೇ ರೀತಿಯ ಏನು ಕಾನೂನು ರೀತಿ ಕ್ರಮ ಜರುಗಿಸದೇ ಇರೋದರಿಂದ ಅವರ ಒಂದು ಕೆಲಸದ ನಿರ್ಲಕ್ಷ್ಯತೆಯನ್ನು ಮಾಡುವಲ್ಲಿ ಇನ್ನಷ್ಟು ಪ್ರೇರೇಪಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ.